ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕಂತು ಏನು ಬಿಡುಗಡೆ ಮಾಡಂತ ಹೇಳಿದ್ದಾರೆ ಸೆಕ್ರೆಟರಿ ಮೇಡಮ್, ಅದು ಕೂಡ ಇವರು ₹1 ಬಿಡುಗಡೆ ಮಾಡಿದ್ದಾರೆ. ಏನು ಇವರು CDC ಅಂತ ಹೇಳಿದ್ರೆ ಅಪ್ಪನ ಆಸ್ತಿ ಅಂತ ತಿಳಿತಾ ಇದ್ದಾರ. ಇವ್ರ ಅಪ್ಪನ ಮನೇಲಿ ಬಂದಿದ್ದ CDC ತನ್ನ ಮನಸ್ಸಿಗೆ ಬಂದ ಪ್ಲೇನೆ ಇವಾಗ CDC ನಡೆಸು. ಇವಾಗ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗ ಬಹಳಷ್ಟು ಮೋಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ಕೊಂಡು ಸರ್ಕಾರದಲ್ಲಿ ಮನವಿ ಏನಿದೆ ಅಂದ್ರೆ, ನಮಗ ಆದರ್ಶ ಜಲ್ದಿ ಇವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ MD ಇದ್ದಾರೆ, ಇವರಿಗೆ ಆದರ್ಶ ಜಲ್ದಿ ಇವರಿಗೆ ಅವರ ಸ್ಥಾನದಿಂದ ವಜಾಗೊಳಿಸ್ರಿ ಅಂತ ಹೇಳಿ ನನ್ನ ಒಂದು ಈ ಸರ್ಕಾರಕ್ಕೆ ಮನವಿ ಆಗ್ತದೆ. ಆದರ್ಶ ಜಲ್ದಿ ಈ ಸರ್ಕಾರದಲ್ಲಿ ಆ ಮನವಿ ಏನಿದೆ ಅಂದ್ರೆ ಇವ್ರು ಮಾಡಲಿಲ್ಲ, ಇವು ವಜಾಗೊಳಿಸಲಿಲ್ಲ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ನನ್ನ ಒಂದು ಮಾತಾಡ್ತದೆ. ನಿಮಗೆ ಮಾಹಿತಿ ಏನ್ ಬೇಕು ಎಲ್ಲಾ ಮಾಹಿತಿ ಕೂಡ ನಾವು ಕ್ರೀಡಾ ಪಾರ್ಕ್ನಲ್ಲಿ ಬಂದೇವು ಅಂತ ಹೋರಾಟ ಮಾಡಲು ಸಿದ್ಧ ಆಗಿದ್ದೀವಿ ಅಂದ್ರೆ ನಮ್ಮ ಮಾಹಿತಿ ಇಲ್ಲ ಅಂತ ಹೇಳಿ ನೀವು ಹೇಳ್ತಿರ್ಬೋದು. ನಾವು ಲೋನ್ ಮಾಡಿದ್ದೀವಿ ಅಂತ ಹೇಳ್ತೀರಿ, ಕಂದಾಯ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ, ಹುಡುಗರಿಗೆ ಲೋನ್ಸ್ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. ಎಲ್ಲಿದೆ ಲೋನ್ಗಳು ಏನ್ ಕೊಟ್ಟಿದ್ದೀರಿ? ಎಷ್ಟು ಅನ್ಯಾಯ ಮಾಡ್ಬೇಕಂತಿದ್ದೀರಿ? ನಮ್ಮ ಸಮಾಜಕ್ಕೆ ಎಷ್ಟು ಅನ್ಯಾಯ ಮಾಡ್ಬೇಕಂತಿದ್ದೀರಿ? ಇವತ್ತು ಲೋನ್ ಕೊಟ್ಟಿದೆ ಅಂತ ಹೇಳಿ ಅರಿವು ಎಜುಕೇಶನ್ ಲೋನ್ ಪ್ರೈಸ್ 142 ಅರ್ಜಿಗಳು ಹಾಕ್ತಾರೆ. ಅದ್ರಲ್ಲಿ ಎಷ್ಟು ಕೊಟ್ಟಿದ್ದೀರಿ ನೀವು? ಕೇವಲ 20% ಕೊಡ್ತಾರೆ. ಬಾಕಿಯೆಲ್ಲ ಎಲ್ಲಿಗೆ ಹೋಗ್ಬೇಕು? ಅರ್ಜಿ ಹಾಕಿರೋ ಎಲ್ಲಿ ಹೋಗ್ಬೇಕು? ಗಂಗಾ ಕಲ್ಯಾಣ ಸ್ಕೀಮ್ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಬೋರ್ವೆಲ್ ನಮ್ಮ ರೇಸ್ ತರಬಹುದರಿಗೆ ಒಂದು ಬೋರ್ವೆಲ್ ಹಾಕುವಂತ ಕೆಲಸ ಗೌರ್ಮೆಂಟ್ ಸಹಾಯ ಮಾಡ್ತದೆ. ಅದು ಕೂಡ 0 ಕ್ರೇಸ್ ಸಂಪ್ರದಾಯ ಯಾಕೆ ಇಷ್ಟೇ ಮಾಡ್ತಾ ಇದ್ದೀರಿ? ನಿಗಮ ನಿಮ್ ಕಡೆ ಬಂದಿದೆ ಇದು. ಏನಾದರೂ ಒಂದು ಹೋರಾಟ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಎಲ್ಲ ಕೂಡ ಮಾಹಿತಿ ಇದ್ರೂ ಕೂಡ ನಮ್ಗೆ ಏನೋ ಮಾಹಿತಿ ಇಲ್ಲ. ಇವರು ಯಾರೋ ಹೇಳ್ತಾ ಇದ್ದಾರೆ, ಯಾರೋ ಹೇಳೋದು ಕೇಳಿಬಿಟ್ಟು ಬಂದು ಕುಂತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಸಮುದಾಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ಪ್ರೆಸ್ ಮುಖಾಂತರ ಹೇಳ್ತಾ ಇದ್ದಾರೆ. ನಾವೊಂದು ಮಾಧ್ಯಮದಲ್ಲಿ ನಾನೇನು ಹೇಳ್ಬೇಕಂತ ಇಷ್ಟಪಡ್ತಿದ್ದೇನೆ ಅಂದ್ರೆ, ಇವ್ರಿಗೆ ನೀವು ಪ್ರಶ್ನೆ ಮಾಡಬೇಕು. ಏನು ಪ್ರಶ್ನೆ ಮಾಡ್ಬೇಕಂದ್ರೆ, ನೀವು ಎಷ್ಟು ಅನುದಾನ ತಂದು ಎಷ್ಟು ಬಿಡುಗಡೆ ಮಾಡಿದ್ದೀರಿ? 250 ಕೋಟಿ ರೂಪಾಯಿ ಇವರು ಪ್ಲಾನ್ ತಗೊಂಡ್ಬರ್ತಾರೆ ಅಂತ ಪರಿಸ್ಥಿತಿ ಇಲ್ಲಿ ಬಂದಿದೆ. ಅದು ಬೇಡ. ನಮಗೇನು ಅಂತಂದ್ರೆ ಎಲ್ಲರನ್ನೂ ಸಮವಾಗಿ ಎಲ್ಲರಿಗೂ ಸಾಕಷ್ಟು ಏನು ಅನುಕೂಲತೆಗಳು ಬೇಕೋ ಅವನ್ನ ಅನುಕೂಲ ಮಾಡಿ ಕರ್ಕೊಂಡು ಹೋಗುವವರು ನಮಗೆ ಬೇಕಾಗಿದೆ. ಈಗ ಅಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಒಂದು ಪಂಗಡಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ, ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಆದ್ಯತೆ ಅಷ್ಟಾಗಿ ಬರ್ತಾ ಇಲ್ಲ. ಇದಕ್ಕೆ ಏನ್ ಹೇಳ್ತೀರಿ? ಅಂಗಡ ಪ್ರಶ್ನೆ ಅಲ್ಲ, ನಾವು ನ್ಯಾಯ ಮಾಡಿದ್ ನಾನು ಮೊನ್ನೆ ನೋಡಿದ್ದೀನಿ. ನಾನು ಮೇಡಮ್ ಪಾತ್ರ ಮಾಡಿದ್ದು ಇದರಿಂದ ಬಂದು ಪಡ್ತಾರೋ ಶ್ರಮ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಸ್ಪಂದಿಸ್ತಾ ಇದ್ದಾಗ ಏನ್ ಮಾಡ್ತೀರಾ ಹೇಳಿ? ಸ್ಪಂದಿಸ್ತಾ ಇಲ್ವಲ್ಲ, ಅವರು ವೇಟ್ ಮಾಡ್ತಾ ಇಲ್ವಲ್ಲ. ಮೈನಾರಿಟಿ ಆಫೀಸ್ ಒಂದೇ ಇರುವಾಗ ಬೇಕಾದಷ್ಟು ಅನ್ಯಾಯವಾಗಿ ಮಾಡಿದ್ದಾರೆ. ಈ ನ್ಯಾಯವಾಗಿ ನಮ್ಮ ಸಂಸ್ಥೆ 56 ವರ್ಷದಿಂದ ನಡ್ಕೊಂಡು ಬಂದಿದೆ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದು ಎಲ್ಲ ಕೇಳಿದ್ದೆಲ್ಲ ಕೊಟ್ಟಿದ್ದೇವೆ. ಇದು ಜೆನ್ಯುನ್ ಇರುವಂತದಕ್ಕೆ ಯಾಕೆ ಈ ತಡೆ ಮಾಡ್ತಾ ಇರೋದು ಅಂತ ನಮ್ಮ ಪ್ರಶ್ನೆ. ಯಾಕಂದ್ರೆ ಈಗ ವಿಡಿಯೋ ಬೀದರಲ್ಲಿ ನಿಮ್ಗೆ ಅಲ್ಲಿ ಸನ್ನಿವೇಶ ಗೊತ್ತಿಲ್ಲ ಸರ್, ಖಂಡಿತವಾಗ್ಲೂ ಗೊತ್ತಿಲ್ಲ. ನಾನು ಪ್ರತಿ ಸಾರಿ ಹೋದಾಗಲೆಲ್ಲ ಇದೇ ಹಾಡು ಹಾಡ್ತಾ ಇದ್ದಾರೆ. ಈಗ ಅವ್ರನ್ನ ಒತ್ತಾಯದಿಂದ ಬರ್ಕೊಡ್ತಿದ್ರೆ ಏನ್ ಮಾಡ್ತೀನಿ ನೋಡ್ರಿ ಅಂತ ಆಗುತ್ತೆ. ಇದು ಏನಾಗಿದೆ ಅಂತಂದ್ರೆ, ನಾವು ಹೆಚ್ಚಾಗಿ ಮಾತಾಡಿದ್ರೆ ಕೊಯ್ಲಿ ಹಾಕ್ತಾರೆ. ಅವಾಗ ಏನ್ ಮಾಡೋದು? ನಮ್ದು ನ್ಯಾಯವಾಗಿದೆ, ಇಷ್ಟೆಲ್ಲ ಭಯ ಬೀಳೋದಲ್ಲ ಇಲ್ಲ.
ಈಗ ಒಬ್ಬನ ಕೈಯಲ್ಲಿ ಅಧಿಕಾರ ಇದ್ದ ಮೇಲೆ ಅವ್ರಿಗೆ ನನ್ನ ಹೆಸರು ಇಸಾ ಕೆಂಪೇನವ್ರು ಅಂತ ಹೇಳಿ, ನಾನು ರೆಡ್ ಆರ್ಮಿಯ ಒಂದು ಅಧ್ಯಕ್ಷ. ಇವತ್ತು ನಾ ಏನು ಕುರಿತಾಗಿ ಮಾತಾಡ್ಬೇಕಂತಿದ್ದೀನಿ ಅಂದರೆ, ನಮ್ಮ ಬೀದರ್ ಸಂಜಯ್ ಜಾಗೀರ್ದಾರ್ ಅವರ ಒಂದು ಕೆಲಸದ ಮಾಹಿತಿ ನಿಮ್ಗೆ ಕೊಡ್ಬೇಕಂತಿದ್ದೀನಿ. ಇವತ್ತು ಏನು ಕೆಲಸ ಎಲ್ಲ ಒಂದು ಪ್ರಶ್ನೆ ನಾವು ಮೀಡಿಯಾದಾಗ ಕೇಳಬೇಕಾದ್ರೆ ನಾನು ಅದು ಕೆಲಸ ಮಾಡಿದ್ದೀನಿ, ಇದು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ಇದು ಪ್ರೂಫ್ ಇದೆ. 17 ಅರ್ಜಿಗಳು ಹಾಕಿದರೂ ಕೂಡ ಅಲ್ಲಿ ಝೀರೋ ಇದೆ ಇರೋದು ಕೆಲಸ ಮಾಡಿದ್ದು. ನನ್ನ ಮೇಲೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅವರು, ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇದೆಲ್ಲ ಏನು ಮಾಹಿತಿ ಇದೆ ನಮಗೆ? ಇದು ಯಾವ ಕೆಲಸ ಇದು CD ಗಂಗಾ ಕಲ್ಯಾಣದು ಎಲ್ಲ ಸ್ಕೀಮ್ಗಳದು ಒಂದು ನೋಡಿ. ತಾವು RTI ಮೂಲಕ ಮಾಹಿತಿ. ಹೌದು, ಡೈರೆಕ್ಟ್ ಲೋನ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತೇಳಿ. ಎಷ್ಟು ಅರ್ಜಿ ಹಾಕಿದ್ರಿ ಸರ್ ಬೀದರ್ನಲ್ಲಿ? ಎಷ್ಟು ಮಾಡಿದ್ದೀನಿ ಅಂತ ಹೇಳ್ತಾರೆ ಗೊತ್ತಾ? ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ, ನಾ ಅಷ್ಟು ಮಾಡಿಸಿದ್ದೀನಿ. ಯಾರೋ ಅವ್ರದ್ದು ತಮ್ಮ ಡ್ರೈವರ್ ಜೊತೆ ಹೇಳಕ್ಕೆ ಹಚ್ಚಿದ್ದಾರೆ ಗೊತ್ತಾ? ಬೀದರ್ನಲ್ಲಿ ನಮ್ಮ ಸುಮಾರು ಜನಗಳಿಗೆ ಲೋನ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಮಾಡಿಸಿದಿರಿ ಸರ್ ನೀವು? ಎಲ್ಲಿದೆ ಮತ್ತು ಲೋನ್ ಮಾಡಿಸಿದ್ದು ನೀವು? ಝೀರೋ. ನಾ ಮಾಡಿಸಿದ್ದು ಝೀರೋ. ಗಂಗಾ ಕಲ್ಯಾಣ ಎಷ್ಟು ಮಾಡಿಸಿದ್ರಿ ಬೀದರ್ ಅರ್ಜಿಗಳದಲ್ಲಿ? 17 ಗಂಗಾ ಕಲ್ಯಾಣ ಇದೆ ಅರ್ಜಿಗಳು ಬಂದವು. ಅದು ಎಷ್ಟು ಮಾಡಿಸಿದ್ರಿ? ಝೀರೋ. ಏನೂ ಮಾಹಿತಿ ಇಲ್ಲ ಅಂತ ಹೇಳ್ತೀರಿ. ಮತ್ತೇನು ಮಾಹಿತಿ ಬೇಕು ರೀ ನಿಮಗೆ? ಮತ್ತೇನು ಮಾಹಿತಿ ಬೇಕು? ಡೇವಿಡ್ ಜಾಕಬ್ ಅವರೇ ಇವತ್ತು ನೀವು ಏನು ಹೇಳ್ತೀರಿ ಅಂದರೆ, ನಮಗೆ ಔಚ್ಯ ಶಬ್ದಗಳಿಂದ ಮಾತಾಡ್ತೀರಿ, ಏಕವಚನದಲ್ಲಿ ಮಾತಾಡ್ತೀರಿ. ಸಮುದಾಯಕ್ಕೆ ಪರವಾಗಿ ಕೇಳೋದು ತಪ್ಪ ಇವತ್ತು? ಇವತ್ತು ನೀವೇನಂತೀರಿ, ಕ್ರೈಸ್ತ ಧರ್ಮದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ದೀರಿ. ಆ ಸಮುದಾಯಕ್ಕೆ ಅನ್ಯಾಯ ಆಗೋದು ನೀವು ನೋಡ್ತಾ ಇಲ್ಲ? ಏನು ಅರ್ಥ ಆಗಲ್ದೇ ನೀವು ಮಾತಾಡ್ತಾ ಇದ್ದೀರಿ. ನಮಗೆಲ್ಲ ಇಷ್ಟು ಮಾಹಿತಿ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವೇ ಹುಚ್ಚರು ಇವತ್ತು. ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ಸರ್, ಇವರಿಗೆ ಆದಷ್ಟು ಜಲ್ದಿ ಇವ್ರಿಗೆ ವಜಾಗೊಳಿಸ್ಬೇಕು. ಇವ್ರು ಕುರ್ಜಿ ಸ್ಥಾನವನ್ನು ಬಿಡಬೇಕು. 2 ಉಪಾಧ್ಯಕ್ಷಗಳಿದ್ದಾರಲ್ಲ, ಇವರು ಆದಷ್ಟು ಜಲ್ದಿ ಅವರು ಸೇವೆಯಲ್ಲಿಂದ ವಜಾಗೊಳಿಸ್ಬೇಕು ಸರ್ ಇವರು. ಮತ್ತು ಏನು ಮುಂದೆ ಎಮ್ ಡಿ ಇದ್ದಾರೆ, ಇವ್ರಿಗೆ ಒಳ್ಳೆ ಒಂದು MD ಅವ್ರಿಗೆ ನಾಲೆಜ್ ಇರುವಂಥ MD ತಂದು ಅಲ್ಲಿ ನಿಗಮದಲ್ಲಿ ನಿಂದಿರ್ಸ್ಬೇಕಂತೇಳಿ ನನ್ನ ಮನವಿ ಇರುತ್ತೆ ಸರ್. ಈ ಕುರಿತು ಫ್ರೀಡಮ್ ಪಾರ್ಕಲ್ಲಿ ಸಹಿತ ಪ್ರತಿಭಟನೆ ಮಾಡಿದ್ದೀವಿ. ಹೌದು, ಅಲ್ಲಿ ಅಧಿಕಾರಿಗಳು ಒಂದು ಮನವಿ ಕೂಡ ಸ್ವೀಕರಿಸಿದ್ರು. ಹೌದು, ಮತ್ತೆ ಎಲ್ಲೆಲ್ಲಿ ಒಂದು ಮನವಿ ಕೊಟ್ಟಿದ್ದೀರಿ? ಕಂಪ್ಲೇಂಟ್ ಎಲ್ಲೆಲ್ಲಿ ಮಾಡಿದ್ದೀರಿ? ಕಂಪ್ಲೇಂಟ್ ನೋಡಿ ಸರ್, ನಾವು ಎಲ್ಲ ಒಂದು ನಮ್ಮ ಸಾಹೇಬರಿಗೆ DK ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಮನವಿ. ಮತ್ತು ಸೆಕ್ರೆಟರಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಮೊನ್ನೆ ಹಿಂದಿರುವಂಥ ಸೆಕ್ರೆಟರಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲರಿಗೂ ನಾವು ನಮ್ಮ ಮೂಲಕ ಏನೇನು ಆಗುತ್ತದೆ ನಾವು ಎಲ್ಲ ಮಾಡಿದ್ದೀವಿ ಸರ್. ಇನ್ನೂ ಕೂಡ ನಮಗೆ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿಲ್ಲ. ಕೋರ್ಟ್ ಮೂಲಕ ಏನಾದರೂ ಇಲ್ಲ, ಈ ಲಾಸ್ಟ್ ಅದು ಉಳಿದದ್ದು ಒಂದೇ ಸರ್, ಕೋರ್ಟ್ ಮೂಲಕನೇ. ಕೋರ್ಟಿಗಷ್ಟೇ ಹೋಗ್ಬೇಕೀಗ. ಬೈಲದಲ್ಲಿ ನಿಗಮ ಇಲ್ದರೂ ಕೂಡ 2 ಉಪಾಧ್ಯಕ್ಷ ಮಾಡಿದ್ದಾರೆ ಸರ್. ಇದು ತಪ್ಪ ಸರಿನಾ ಸರ್? ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಇವತ್ತೇನು ಇವರು ಬೀದರ್ ಕ್ಷೇತ್ರದಲ್ಲಿ ನಾವು ಎಲ್ಲ ಮಾಡಿದ್ದೀವಿ. ಕ್ರೈಸ್ತವನ್ನ ಚರ್ಚ್ಗಳು ಮಾಡಿದೆವು, ಈ CDC ಹೋರಾಟ ಮಾಡಿ ತಂದಿದ್ದೇವೆ ಅಂತ ಹೇಳ್ತೀರಿ. ನೀವು ಇಲ್ಲದಾಗ ಕೂಡ ನಮ್ಮ KMDCದಲ್ಲಿ ಎಲ್ಲ ಕೆಲಸಗಳು ಆಗಿದಾವೆ. ನಮ್ಮ ಈ ಹೊಸದೇನು ಹೇಳ್ತಾ ಇದ್ದೀರಿ? ಇಲ್ಲಿ ಈಗೆಲ್ಲ ಅಭಿವೃದ್ಧಿ ಮಾಡಿದ್ದೀರಿ ಅಭಿವೃದ್ಧಿ? ಎಲ್ಲ ಇದ್ರೂ ಕೂಡ ನಮ್ಮಲ್ಲಿ ಏನು ಮಾಹಿತಿ ಇಲ್ಲ ಅಂತ ಹೇಳ್ತೀರಿ. ಮತ್ತಿನ್ನ ಏನು ಮಾಹಿತಿ ಕೊಡ್ಬೇಕು ನಿಮ್ಗೆ? ಅದು ಕೇಳಿ, ಇವತ್ತು ಕೇಳ್ರಿ, ಮತ್ತು ನಾಳೆ ಮತ್ತು ಅದನ್ನು ಮಾಹಿತಿ ತಂದು ಕೊಡ್ತೀವಿ ನಿಮಗೆ. ಓಕೆ, ಎಲ್ಲ ನಮ್ಮ ಮಾಧ್ಯಮದಲ್ಲಿ ನಾವು ಕೇಳ್ಕೊಂಬಂದೇನೆಂದ್ರೆ, ದಯವಿಟ್ಟು ಎಲ್ಲರಿಗೂ ಇದು ನಮ್ಮ ಹೋರಾಟವನ್ನು ಅವ್ರಿಗೆ ದಯಪಾಲಿಸ್ರಿ.